ಸೆಂಟ್ರಲ್ ಜೈಲಲ್ಲಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಮೇಲೆ ಇದೀಗ ಜೈಲಿನ ಸಿಬ್ಬಂದಿ ತೀವ್ರ ನಿಗಾವನ್ನ ಇಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಮೊನ್ನೆ ಚಾಟಿ ಬೀಸ್ತಲ್ಲ, ಆ ಚಾಟಿಯಿಂದ ಎಚ್ಚೆತ್ತುಕೊಂಡಂತಹ ಸಿಬ್ಬಂದಿ ಕಟ್ಟುನಿಟ್ಟಿನ ಕ್ರಮವನ್ನ ಇದೀಗ ತೆಗೆದುಕೊಳ್ತಾ ಇದ್ದಾರೆ. ಇಲ್ಲಾಂದ್ರೆ ನಾವು ನಮ್ಮ ಕೆಲಸವನ್ನ ಕಳ್ಕೊಳ್ಬೇಕಾಗತ್ತೆ ಅಂತ ಹೇಳಿ ಇದೀಗ ಎಚ್ಚೆತ್ತುಕೊಂಡಿರುವಂತಹ ಜೈಲಿನ ಸಿಬ್ಬಂದಿ ತೀವ್ರ ನಿಗಾ ವಹಿಸುತ್ತಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದೀಗ ಸಿಬ್ಬಂದಿಗಳಿಗೆ ಟೆನ್ಷನ್ ಉಂಟಾಗಿದೆ. ಕಾರಣ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಆ ಚಾಟಿ ಏಟು. ಕಳೆದ ಬಾರಿ ಜೈಲಲ್ಲಿ ದಾಸನಿಗೆ ರಾಜಾತಿಥ್ಯವನ್ನ ನೀಡಲಾಗಿತ್ತು, ಜೊತೆಗೆ ಆ ಫೋಟೋ ವೈರಲ್ ಆಗಿತ್ತು. ಅದೇ ಕಾರಣಕ್ಕಾಗಿ ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸಂಚಲನ ಉಂಟಾದ ನಂತರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಕೆಲವರ ತಪ್ಪಿನಿಂದ ಇಡೀ ಸಿಬ್ಬಂದಿಗೆ ಇದೀಗ ಟೆನ್ಷನ್ಗೆ ಕಾರಣ ಆಗಿದೆ. ದರ್ಶನ್ ಶಿಫ್ಟ್ ಮಾಡಲು ಆ ಕಾರಣಕ್ಕಾಗಿ ಜೈಲಾಧಿಕಾರಿಗಳು ಅರ್ಜಿಯನ್ನು ಕೋರ್ಟ್ಗೆ ನಿನ್ನೆ ಹಾಕಿದ್ದಾರೆ. ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವಂತಹ ಜೈಲಿನ ಅಧಿಕಾರಿಗಳಿಗೆ ಇದೀಗ ನ್ಯಾಯಾಧೀಶರು ಹೇಳಿದ್ದಾರೆ, SPP ಮೂಲಕ ನೀವು ಅರ್ಜಿಯನ್ನ ಹಾಕಬೇಕು ಅಂತ ಹೇಳಿ. ಸೊ ಈ ಹಿಂದೆ ಇದ್ದ ಬಳ್ಳಾರಿ ಜೈಲಿಗೆ ಅವರನ್ನ ಶಿಫ್ಟ್ ಮಾಡಿ ಅಂತ ಹೇಳಿ ಮನವಿಯನ್ನ ಸಲ್ಲಿಸಿದ್ದಾರೆ. ಆದರೆ ವಕೀಲರ ಮೂಲಕ ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಈಗ ನ್ಯಾಯಾಧೀಶರು ಸೂಚನೆಯನ್ನ ಕೊಟ್ಟಿದ್ದು, ನಾಳೆಯೇ ಅರ್ಜಿಯನ್ನ ಹಾಕಿ ಈ ಅರ್ಜಿಯ ವಿಚಾರಣೆ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಬಹುತೇಕ ಫಿಕ್ಸ್ ಅನ್ನುವ ಪ್ರಶ್ನೆಯೂ ಕೂಡ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಂತಹ ಸಂದರ್ಭದಲ್ಲಿ ರಾಜಾತಿಥ್ಯವನ್ನ ಸುಪ್ರೀಂ ಕೋರ್ಟ್ ಬಹಳ ಗಂಭೀರವಾಗಿ ಪಡೆದುಕೊಳ್ತು. ಯಾವ ರೀತಿಯಾಗಿ ಇಂಥ ರಾಜಾತಿಥ್ಯವನ್ನ ನೀಡ್ತೀರಿ ನೀವು ಅಂತ ಹೇಳಿ ಜೈಲಿನ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಳ್ತು. ಇಂತಹ ಸಂದರ್ಭದಲ್ಲಿ ಇದೀಗ ಅರ್ಜಿಯಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗತ್ತೆ, ಜೊತೆಗೆ ನಾಳೆನೇ ವಿಚಾರಣೆಗೆ ಬರುತ್ತಾ? ನವಿತಾ, ಏನೀಗ ನಟ ದರ್ಶನ್ ಪರಪ್ಪನಗರ ಜೈಲಿನಲ್ಲಿದ್ದಾರೆ, ಅವರನ್ನು ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡಬೇಕು ಅಂತೇಳಿ ಈಗ ಖುದ್ದು ಜೈಲು ಅಧಿಕಾರಿಗಳೇ ಮುಂದಾಗ್ತಾ ಇರೋದು. ಯಾಕಂದರೆ ಈ ಹಿಂದೆ ಅವರು ಪರಪ್ಪನಗರ ಜೈಲಿನಲ್ಲಿದ್ದ ಸಂದರ್ಭದಲ್ಲಿ ಅವ್ರಿಗೆ ಒಂದು 5 ಸ್ಟಾರ್ ಟ್ರೀಟ್ಮೆಂಟ್ ಕೊಟ್ಟರು ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಸುಪ್ರೀಂ ನ್ಯಾಯಾಧೀಶರು ಒಂದು ಚಾಟಿಯನ್ನು ಕೂಡ ಬೀಸಿದ್ರು. ಆ ಒಂದು ಫೋಟೋ ಮತ್ತು ಅದರಲ್ಲಿ ಇರುವಂಥ ಫೋಟೋದಲ್ಲಿರುವಂಥ ಒಂದು ಕಾಫಿ ಮಗ್ ಇರ್ಬೋದು ಮತ್ತು ಸಿಗರೇಟನ್ನು ನೋಡಿ ಈ ರೀತಿಯಾಗಿ ಒಂದು ಟ್ರೀಟ್ಮೆಂಟನ್ನು ಕೊಡೋದಾದರೆ ಆರೋಪಿಗಳು ಜೈಲಿನಲ್ಲಿ ಯಾಕೆ ಇರಬೇಕು ಅನ್ನೋ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಒಂದು ಗರಂ ಕೂಡ ಆಗಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಏನಾದರೂ ಇದು ರಿಪೀಟ್ ಆದರೆ ಜೈಲಿನ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮೇಲೆ ಒಂದು ಕಠಿಣ ಕ್ರಮವನ್ನು ಕೂಡ ಕೈಗೊಳ್ಳಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರೋದು. ಆದ್ದರಿಂದ ಈಗ ಮತ್ತೆ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಈಗ ಪರಪ್ಪನಗರ ಜೈಲಿನ ಅಧಿಕಾರಿಗಳು ಕೂಡ ಮುಂದಾಗ್ತಾ ಇದ್ದಾರೆ. ಅದಕ್ಕೆ ಸಲುವಾಗಿ ನಿನ್ನೆ ಅವರು ನೇರವಾಗಿ ಜೈಲಿನ ಅಧಿಕಾರಿಗಳೇ ಕೋರ್ಟ್ಗೆ ಹೋಗಿ ಅವರೇ ಒಂದು ಮನವಿಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ರು. ಆದರೆ ಇದನ್ನು SPP ಅವರ ಮುಖಾಂತರವಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತೇಳಿ ಒಂದು ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಈಗ ಅವರು ವಾಪಸ್ ಆಗಿದ್ದಾರೆ. ಬಹುಶಃ ನಾಳೆ ಇದಕ್ಕೆ ಸಂಬಂಧಪಟ್ಟ ಒಂದು ವಕೀಲರ ಮುಖಾಂತರವಾಗಿ ಒಂದು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಅವರನ್ನು ಈ ಮೊದಲು ಇದ್ದಂಥ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡೋದಕ್ಕೆ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಯಾಕಂದರೆ ಈ ಒಂದು ಜೈಲಿನಲ್ಲಿದ್ದರೆ ಅವರಿಗೆ ಮತ್ತೆ ಏನಾದರೂ ರೀತಿ ಟ್ರೀಟ್ಮೆಂಟ್ ಕೊಡೋದಾಗಲಿ ಅಥವಾ ಬೇರೆ ಏನಾದರೂ ವ್ಯವಸ್ಥೆಗಳನ್ನು ಕಲ್ಪಿಸಿದೆ ಆದರೆ ಜೈಲಿನ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಒಂದು ತಲೆದಂಡ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಡೆವಿಲ್ ಚಿತ್ರದ ಪ್ರಮೋಷನ್ಗೆ ಮುಂದಾಗಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗೆ ನಿರ್ಧಾರವನ್ನ ಮಾಡಿದ್ದಾರೆ. ಫ್ಯಾನ್ಸ್ಗೆ ದರ್ಶನ್ ಅಕೌಂಟ್ನಿಂದಲೇ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಈಗಾಗಲೇ ಡೆವಿಲ್ ಚಿತ್ರದ ಪ್ರಮೋಷನ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮುಂದಾಗಿದ್ದು, ಈಗಾಗಲೇ ಡೆವಿಲ್ ಚಿತ್ರ ರಿಲೀಸ್ ಆಗೋದಕ್ಕೆ ಎಲ್ಲ ರೀತಿಯ ತಯಾರಿಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಇದರಿಂದ ಸಮಸ್ಯೆ ಆಗಬಾರ್ದು, ದರ್ಶನ್ ಜೈಲಲ್ಲಿ ಇದ್ರೂ ಕೂಡ ಸಿನಿಮಾಗೆ ಸಮಸ್ಯೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ವಿಜಯಲಕ್ಷ್ಮಿ ದರ್ಶನ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಫ್ಯಾನ್ಸ್ಗೆ ದರ್ಶನ್ ಅಕೌಂಟಿಂದನೇ ಸಂದೇಶವನ್ನ ನಿನ್ನೆ ರವಾನಿಸಿದ್ದಾರೆ. ದರ್ಶನ್ ಬರೋವರೆಗೂ ನಾನೇ ಹ್ಯಾಂಡಲ್ ಮಾಡ್ತೇನೆ, ದರ್ಶನ್ ಸೋಷಿಯಲ್ ಮೀಡಿಯಾವನ್ನ ಹ್ಯಾಂಡಲ್ ಮಾಡ್ತೇನೆ, ನಿಮ್ಮ ಪ್ರೀತಿ ಪ್ರಾರ್ಥನೆ ಅಭಿಮಾನ ಇರಲಿ ಅಂತ ಹೇಳಿ ಪೋಸ್ಟ್ ಹಾಕಿದ್ದಾರೆ. ಸೋಷಿಯಲ್ ಮೀಡಿಯಾ ಮೂಲಕ ವಿಜಯಲಕ್ಷ್ಮಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ನಿನ್ನೆ ದರ್ಶನ್ ಹಾಕಿದ ಒಂದು ಸಂದೇಶ ಕೂಡ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಅವರ ಅಭಿಮಾನಿಗಳಿಗೆ ಖುಷಿಯನ್ನ ಕೊಟ್ಟಿದೆ. ಕಾರಣ ಈಗಾಗಲೇ ಏನೇ ಆಗಲಿ ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಪ್ರಮೋಷನ್ ಅನ್ನ ಭಾಗಿಯಾಗಬೇಕು, ಅಷ್ಟು ಮಾತ್ರ ಅಲ್ಲ ಸಿನಿಮಾದಲ್ಲಿ ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಈ ಚಿತ್ರ ಚೆನ್ನಾಗಿ ಹೋಗಬೇಕು ಅಂತ ಹೇಳಿ ವಿಜಯಲಕ್ಷ್ಮಿ ಕೂಡ ಪೋಸ್ಟ್ ಹಾಕಿದ್ರು. ದರ್ಶನ್ ಮೂಲಕ, ಅಂದರೆ ದರ್ಶನ್ನೇ ಬರೆದ ರೀತಿಯಲ್ಲಿ ಈ ಒಂದು ಮೆಸೇಜ್ ಅನ್ನು ಕೂಡ ಪಾಸ್ ಮಾಡಿದ್ರು. ಇದೀಗ ದರ್ಶನ್ ಸೋಷಿಯಲ್ ಮೀಡಿಯಾವನ್ನ ನಾನೇ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ವಿಜಯಲಕ್ಷ್ಮಿ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಆಗಿರುವಂತಹ ಆನಂದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಈಗಾಗಲೇ ದರ್ಶನ್ ಇಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲೇ ಒಂದ್ ಕಡೆ ಸಿನಿಮಾದ ಪ್ರಮೋಷನ್ ಹೇಗಾಗುತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ದರ್ಶನ್ ಜೈಲಲ್ಲಿರುವಂತಹ ಸಂದರ್ಭದಲ್ಲಿ ಸಿನಿಮಾವನ್ನ ಯಾವ ರೀತಿಯಾಗಿ ಈಗ ರಿಲೀಸ್ ಮಾಡಬೇಕು ಅನ್ನುವಂತಹ ಟೆನ್ಷನ್ ಕೂಡ ನಿರ್ಮಾಪಕರಿಗೂ ಇರಬಹುದು. ಸೊ ಈ ನಿಟ್ಟಿನಲ್ಲಿ ಏನೇನು ಪ್ಲಾನ್ ಮಾಡ್ಕೊಂಡಿದ್ದಾರೆ ವಿಜಯಲಕ್ಷ್ಮಿ ಅವರು? ಎಸ್ ನಮಿತಾ ಜೈನ್, ಏನು ದರ್ಶನ್ ಅವರು ಏನು ಪರಪ್ಪನ ಅಗ್ರಹಾರದಲ್ಲಿ ಬಂದಿಯಾಗಿದ್ದಾರೆ, ಇಂಥ ಸಂದರ್ಭದಲ್ಲಿ ಡೆವಿಲ್ ಸಿನಿಮಾ ಯಾವ ರೀತಿ ಪ್ರಮೋಷನ್ ಆಗುತ್ತೆ, ಯಾವ ರೀತಿ ರಿಲೀಸ್ ಮಾಡಬೇಕು, ಮುಂದಿನ ಕೆಲಸ ಕಾರ್ಯಗಳು ಏನು ಅಂತ ಖಂಡಿತ ಪ್ರಕಾಶ್ ಅವರು ಕೂಡ ದಿಗಿಲಾಗಿದ್ದಾರೆ. ಯಾಕಂದರೆ ದರ್ಶನ್ ಅವರು ಬೇಲ್ ಕ್ಯಾನ್ಸಲ್ ಆದ ತಕ್ಷಣದಿಂದಲೂ ಕೂಡ ನಾಟ್ ರೀಚೇಬಲ್ ಬರ್ತಾ ಇದೆ, ಪ್ರಕಾಶ್ ಅವರ ಫೋನ್ ನಾಟ್ ರೀಚೇಬಲ್ ಬರ್ತಾ ಇದೆ, ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಶುಕ್ರವಾರ ಅವರ 10:05ಕ್ಕೆ ನೀವು ಇದ್ದರೆ ನೆಮ್ಮದಿಯಾಗಿರಬೇಕು ಅನ್ನೋ ಸಾಂಗ್ ಕೂಡ ರಿಲೀಸ್ ಆಗಬೇಕಾಯಿತು, ಅದು ಕೂಡ ಕಾರಣಾಂತರಗಳಿಂದ ಮುಂದೂಡಲ್ಪಟ್ಟಿತ್ತು. ಆದರೆ ಈ ಬಗ್ಗೆ ಏನು ಸ್ವತಃ ದರ್ಶನ್ ಅವರು ವಿಜಯಲಕ್ಷ್ಮಿ ಅವರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ, ಅಭಿಮಾನಿಗಳಿಗೂ ಕೂಡ ಸಂದೇಶವನ್ನು ಕೊಟ್ಟಿದ್ದಾರೆ. ಡೆವಿಲ್ ಸಿನಿಮಾದ ಎಲ್ಲ ಕೆಲಸ ಕಾರ್ಯಗಳಿಗೂ ನೀವು ಯಾವ ರೀತಿ ನಾನಿದ್ದಾಗ, ಅಂದರೆ ನಾನು ಹೊರಗಡೆ ಇದ್ದಾಗ ಸಪೋರ್ಟ್ ಮಾಡ್ತಾ ಇದ್ರೋ ಅದೆಲ್ಲದಕ್ಕೂ ನಾನು ಆಭಾರಿಯಾಗಿದ್ದೀನಿ. ಈಗಲೂ ಕೂಡ ನಿಮ್ಮ ಸಪೋರ್ಟು ಸಹಕಾರ ಖಂಡಿತವಾಗೂ ಇರಲೇಬೇಕು, ಖಂಡಿತ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ ಅಂತ ಒಂದು ಸಂದೇಶವನ್ನು ಕೂಡ ಕಳಿಸಿದರು. ಅದನ್ನು ವಿಜಯಲಕ್ಷ್ಮಿ ಅವರು ತಾವೇ ಸ್ವತಃ ಪೋಸ್ಟ್ ಮಾಡಿ ದರ್ಶನ್ ಅವರ ಸಂದೇಶವನ್ನು ಅಭಿಮಾನಿಗಳಿಗೆ ತಿಳಿಸಿದರು. ಈಗ ದರ್ಶನ್ ಅವರು ಇಲ್ಲದ ಈ ಸಂದರ್ಭದಲ್ಲಿ ದರ್ಶನ್ ಅವರ ಸೋಷಿಯಲ್ ಮೀಡಿಯಾಗಳನ್ನು ಸ್ವತಃ ವಿಜಯಲಕ್ಷ್ಮಿ ಅವರು ಹ್ಯಾಂಡಲ್ ಮಾಡ್ತೀನಿ ಅಂತ ಈಗ ಒಂದು ಸಂದೇಶವನ್ನು ಸೋಷಿಯಲ್ ಮೀಡಿಯಾ ಮೂಲಕ ಹರಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ದರ್ಶನ್ ಅವರ ಪೋಸ್ಟ್ ಮಾಡಿದಾಗ, ಅವರ ಹ್ಯಾಂಡಲ್ಗಳಲ್ಲಿ ಪೋಸ್ಟ್ ಮಾಡಿದಾಗ ಅದು ಹೆಚ್ಚು ರೀಚ್ ಆಗುತ್ತೆ, ಹೆಚ್ಚು ಜನಕ್ಕೆ ತಲುಪುತ್ತೆ ಅನ್ನೋ ಕಾರಣಕ್ಕಾಗಿ ಸೋಷಿಯಲ್ ಮೀಡಿಯಾಗಳನ್ನ ಸ್ವತಃ ವಿಜಯಲಕ್ಷ್ಮಿ ಅವರು ಹ್ಯಾಂಡಲ್ ಮಾಡೋಕ್ಕೆ ನಿರ್ಧಾರ ಮಾಡಿದರೆ ಆ ಮೂಲಕ ಡೆವಿಲ್ ಸಿನಿಮಾಗೆ ಯಾವ ರೀತಿಯಾದ ಸಹಕಾರ ಕೊಡಬೇಕು, ಯಾವೆಲ್ಲ ರೀತಿಯಾಗಿ ಆ ಸಿನಿಮಾ ಪ್ರಮೋಟ್ ಆಗಬೇಕು ಅನ್ನೋ ರೀತಿಯಲ್ಲಿ ಅವರು ಮುಂದಾಳತ್ವವನ್ನು ವಹಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಡೆವಿಲ್ ಸಿನಿಮಾ ದರ್ಶನ್ ಅವರು ಇಲ್ಲದ ಸಂದರ್ಭದಲ್ಲಿ ರಿಲೀಸ್ ಆದರೂ ಕೂಡ ಅದಕ್ಕೆ ಯಾವ ರೀತಿ ಪ್ರಚಾರ ಕಾರ್ಯದಲ್ಲಿ ನಾನು ತೊಡಗಿಸ್ಕೊಳ್ಬೇಕು, ಆ ಸಿನಿಮಾದ ನಿರ್ಮಾಪಕರು ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಯಾಕಂದರೆ ಸ್ವತಃ ದರ್ಶನ್ ಅವರು ಕೂಡ ಡೆವಿಲ್ ಸಿನಿಮಾಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಒಂದು ವೇಳೆ ನಾನು ಮತ್ತೆ ಬಂದಿಯಾದರೂ ಕೂಡ ಜೈಲಿನ ಒಳಗೆ ಹೋದರೂ ಕೂಡ ಸಿನಿಮಾಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಶರವೇಗದಲ್ಲಿ ಶೂಟಿಂಗ್ನ ಮುಗಿಸ್ಕೊಟ್ಟಿದ್ರು. ಪ್ಯಾನ್ ಇಂಡಿಯಾ ಕಾಲದಲ್ಲಿ ಒಂದು ಸಿನಿಮಾ 3 ವರ್ಷ 2 ವರ್ಷ ಆಗುವಂಥ ಕಾಲದಲ್ಲಿ ಕೇವಲ 35 ದಿನಗಳಲ್ಲಿ ಡೆವಿಲ್ ಸಿನಿಮಾದ ಶೂಟನ್ನು ಮುಗಿಸ್ಕೊಟ್ಟಿದ್ರು. ಅಂದರೆ ಸತತವಾಗಿ 24 ಗಂಟೆಗಳ ಕಾಲ ವಿರಮಿಸಿದೆ ಜೈಪುರದಲ್ಲಿ ಶೂಟಿಂಗ್ ಮಾಡಿದಂಥ ವಿಚಾರ ಕೂಡ ಚಿತ್ರತಂಡ ನಮ್ಮ ಬಳಿ ಹೇಳ್ಕೊಂಡಿತ್ತು. ಹೀಗೆ ದರ್ಶನ್ ಅವರು ಸಿನಿಮಾ ತಂಡಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ನನ್ನ ನಂಬಿ ಹಣ ಹಾಕಿರುವ ನಿರ್ಮಾಪಕರು ತೊಂದರೆಗೆ ಸಿಲುಕಬಾರ್ದು ಅನ್ನೋ ಕಾರಣಕ್ಕಾಗಿ ಸಿನಿಮಾ ತಂಡದ ಎಲ್ಲ ಕೆಲಸಗಳನ್ನು ಶರವೇಗದಲ್ಲಿ ಮುಗಿಸ್ಕೊಟ್ಟಿದ್ರು. ಈಗ ಅವರು 4 ಗೋಡೆಗಳ ಮಧ್ಯೆ ಬಂದಿಯಾಗಿದ್ದಾರೆ. ಆದರೆ ಇಂಥ ಸಂದರ್ಭದಲ್ಲೂ ಕೂಡ ಸಿನಿಮಾವನ್ನು ಕೈ ಬಿಡಬಾರ್ದು, ಸಿನಿಮಾ ಯಾವುದೇ ರೀತಿಯಲ್ಲಿ ಸಿನಿಮಾ ಕೆಲಸ ನಿಲ್ಲಬಾರ್ದು. ಸಿನಿಮಾದ ಅಂದುಕೊಂಡಂತೆ ಅಕ್ಟೋಬರ್ ಮಧ್ಯದ ಅಥವಾ ಕೊನೆಯ ವೀಕ್ನಲ್ಲಿ ರಿಲೀಸ್ ಆಗಬೇಕು. ಅದಕ್ಕೆ ಏನು ಬೇಕೋ ಅದನ್ನು ಮಾಡ್ಕೊಳ್ಳಿ, ಖಂಡಿತ ಅಭಿಮಾನಿಗಳು ಕೂಡ ಸಪೋರ್ಟ್ ಮಾಡಬೇಕು ಅಂತ ಮನವಿಯನ್ನು ಸ್ವತಃ ವಿಜಯಲಕ್ಷ್ಮಿ ಅವರ ಮೂಲಕ ಸಂದೇಶವನ್ನು ಕಳಿಸಿದ್ದಾರೆ ಅಂತ ಹೇಳ್ಬೋದು. ನವಿತಾ ಜೈನ್. ಥ್ಯಾಂಕ್ ಯು.